ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ 9ನೇ ತರಗತಿ ಸಿರಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯ ಪುಸ್ತಕ, ಇದು ಭಾಗ 1 ಪುಸ್ತಕ ಇದು. ಓಕೆ, ನಾನಿಲ್ಲಿ ಮೊದಲು ನಾವೇನ್ ತಿಳಿದ್ವಿ ಅಂದ್ರೆ ಈ ಒಂದು ಗದ್ಯ ಭಾಗ ಮೊದಲು ಯಾವುದಂದ್ರಿಗಿನ ಇಲ್ಲಿ ಪ್ರಜಾನಿಷ್ಠೆ ಅಂತಿದೆ. ಈ ಪ್ರಜಾನಿಷ್ಠೆಯನ್ನ ಆಲ್ರೆಡಿ ನಾನು ಅಭ್ಯಾಸ ವಿಡಿಯೋ ತೆಗೆದಿದ್ದೀನಿ. ಲಿಂಕ್ ಡಿಸ್ಕ್ರಿಪ್ಷನ್ ಇರ್ತೀನಿ, ಅಲ್ಲಿ ಕ್ಲಿಕ್ ಮಾಡಕ ಆ ಎಲ್ಲ ವಿಡಿಯೋ ನೋಡಬಹುದು. ಅದನ್ನೇ ಐ ಕಾರ್ಡ್ ಇದೆಯಾ, ಐ ಕಾರ್ಡ್ ಕ್ಲಿಕ್ ಮಾಡಿ ಆ ವಿಡಿಯೋ ನೋಡಬಹುದು. ಎಲ್ಲ ಅಭ್ಯಾಸ ವಿಡಿಯೋ ನಾನು ತೆಗೆದಿದ್ದೀನಿ, ಪ್ರತಿಯೊಂದು ನಾನು ತೆಗಿತಾ ಹೋಗಿದ್ದೀನಿ. ಹಾಗಾದ್ರೆ ಈ ಒಂದು ತರಗತಿಯಲ್ಲಿ ಏನ್ ತಿಳಿತಾ ಇದೀವಿ ಅಂದ್ರಿಗಿನ ಈ ಒಂದು 9ನೇ ತರಗತಿಯ ಪದ್ಯ ಭಾಗ 1 ಆಗಿರ್ತಕ್ಕಂತಹ ಪಾರಿವಾಳ, ಇದನ್ನ ಯಾರು ಬರೆದಿದ್ದಾರೆ ಅಂದ್ರೆ ಸುರಂ ಎಕ್ಕುಂಡಿಯವರು ಬರೀತಕ್ಕಂಥದ್ದು. ಕಾಣ್ತಾ ಇದ್ರ ಅವರೇನೆ. ಹಾಗಾದ್ರೆ ಈ ಒಂದು ಪದ್ಯದಲ್ಲಿ ಬರ್ತಕ್ಕಂಥ ಕೃತಿಕಾರರ ಪರಿಚಯ, ಅಭ್ಯಾಸ, ಪದಗಳ ಅರ್ಥ, ಅದೇ ಸೈದ್ಧಾಂತಿಕ ಭಾಷಾಭ್ಯಾಸ, ಭಾಷಾ ಚಟುವಟಿಕೆ ಎಲ್ಲ ತಿಳಿಸ್ತಾ ಹೋಗ್ತೇನೆ. ಹಾಗಾದ್ರೆ ಒಂದು ಮಾಹಿತಿ ಅಂತಕ್ಕಂಥದ್ದು ಇಷ್ಟವಾಗಿದ್ರೆ ಒಂದು ಲೈಕ್ ನೀಡಿ. ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ ಚಾನಲ್ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಓಕೆನಾ? ರೈಟ್. ಹಾಗಾದ್ರೆ ಈ ಒಂದು ಪದ್ಯದಲ್ಲಿ ಬರ್ತಕ್ಕಂತಹ ಪದಗಳ ಅರ್ಥದ ಬಗ್ಗೆ ತಿಳಿತಾ ಹೋಗೋಣ. ಓಕೆ, ಮೊದಲು ಪದಗಳ ಅರ್ಥ ತಿಳಿದಾಗ ನಮಗೆ ಈಸಿಯಾಗಿ ಈ ಪದ್ಯ ಅರ್ಥ ಆಗ್ಲಿಕ್ಕೆ ಸಾಧ್ಯ. ಓಕೆನಾ? ಮುಸುಕು ಅಂದ್ರಿಗಿನ ಆವರಿಸು, ಸುತ್ತುವರಿ ಅಂತ ಅರ್ಥ ಕೊಡುತ್ತೆ. ವ್ಯಾಮೋಹ ಅಂದ್ರೆ ಅತಿಯಾದ ಪ್ರೀತಿ ಅಂತೇಳಿ. ಹೊದರು ಅಂದ್ರೆ ಪೊದೆ, ಪೊಟರೆ ಅಂತಕ್ಕಂಥ ಅರ್ಥ ಕೊಡುತ್ತೆ. ವಾತ್ಸಲ್ಯ ಅಂದ್ರೆ ಅಕ್ಕರೆ, ಮಮತೆ ಅಂತಕ್ಕಂಥದ್ದು. ಸಿದ್ಧಿ ಅಂದ್ರಿಗಿನ ಫಲಕಾರಿ, ಪ್ರಾಪ್ತವಾಗುವಂತ ಅರ್ಥ ಕೊಡುತ್ತೆ. ಓಕೆನಾ? ರೈಟ್. ಅದಾದ ನಂತರ ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ಅಭ್ಯಾಸ ಅಂತಿದೆ. ಅಭ್ಯಾಸದಲ್ಲಿ ಕೊಟ್ಟಿರೋ ಪ್ರಶ್ನೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದರೆ, ಹೌದಾ? ಹಾಗಾದ್ರೆ ಇದನ್ನ ನಾನು ಯಾವ ರೀತಿ ನೋಟ್ಸ್ ಬರೆಯೋಕೆ ನಾನು ತಿಳಿಸ್ತಾ ಹೋಗ್ತೇನೆ. ಈಸಿಯಾಗಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ಓಕೆನಾ? ನೋಟ್ಸ್ ಬರೆಯುವಾಗ ಮೊದಲು ನಿಮ್ಮ ಪದ್ಯ ಭಾಗ 1 ಅಂತಕ್ಕಂಥ ಚಿಕ್ಕನ ಅಕ್ಷರ ಬರ್ರಿ. ಈ ಒಂದು ಪದ್ಯ ಇದೆಯಲ್ಲ ಪಾರಿವಾಳ ಅಂತಕ್ಕಂಥ ದಪ್ಪನ ಅಕ್ಷರ ಬರೆದು ಕೆಳಗಡೆ ಅಂಡರ್ಲೈನ್ ಮಾಡಿ. ಈ ಒಂದು ಪದ್ಯದ ಅಭ್ಯಾಸ ಇವತ್ತು ಬರಿತಾ ಇರ್ತೀರಾ, ಆ ಡೇಟ್ ಅನ್ನಲ್ಲಿ ಬರಿತಾ ಹೋಗಿ. ಇಲ್ಲಿ ಕೃತಿಕಾರರ ಪರಿಚಯ, ಕವಿ ಪರಿಚಯ ಮೊದಲು ತಿಳಿಬೇಕಾಗುತ್ತೆ. ಪಾರಿವಾಳ ಯಾರು ಬರೆದಾರೆ ಈ ಪದ್ಯವನ್ನ ಅಂತಕ್ಕಂಥದ್ದನ್ನ. ಓಕೆ, ಕವಿ ಯಾರು ಅಂದ್ರಿನ ಸುರಂ ಎಕ್ಕುಂಡಿ ಅವರು. ಕಾಣ್ತಾ ಇದ್ರ ಅವರೇನೆ. ಜನನ ಯಾವಾಗ ಆಯ್ತು ಅಂದ್ರೆ 20 ಜನವರಿ 1923 ಆಯ್ತು ಅಂತ ನೋಡ್ಬೋದು. ಜನ್ಮಸ್ಥಳ ಯಾವ ಹುಟ್ಟೂರು ಅಂದ್ರಿಗಿನ ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ಅಂತಕ್ಕಂಥದ್ದು. ವಿದ್ಯಾಭ್ಯಾಸ 1944ರಲ್ಲಿ BA ಪದವೀಧರರಾಗಿದ್ರು ಅವಾಗಿನೇ. ವೃತ್ತಿ ಇವ್ರೇನ್ ಕೆಲಸ ಮಾಡ್ತಾ ಇದ್ರು ಅಂತ ನೋಡಿದ್ರೆ ಪ್ರೌಢಶಾಲೆಯ ಅಧ್ಯಾಪಕರಾಗಿದ್ರು. 35 ವರ್ಷದ ಕಾಲ ಕೆಲಸ ಮಾಡಿ ಅದಾದ ನಂತರ ಮುಖ್ಯೋಪಾಧ್ಯಾಯರು ಬಡ್ತಿ ಪಡೆದ್ರು ಅಂತ ನೋಡ್ಬೋದು. ಓಕೆ, ಅದಾದ ನಂತರ ಕವನ ಸಂಕಲನಗಳನ್ನ ರಚನೆ ಮಾಡಿದರೆ ಯಾವುದು ಅಂದ್ರಿನ ಶ್ರೀ ಆನಂದ ತೀರ್ಥರು ಅಂತಕ್ಕಂಥದ್ದು, ಮತ್ಸ್ಯಗಂಧಿ ಅಂತಕ್ಕಂಥದ್ದು, ಸಂತಾನ ಅಂತಕ್ಕಂಥದ್ದು, ಬಕುಳದ ಹೂಗಳಂತಕ್ಕಂಥದ್ದು, ಆವಾಡಿಗ ಹುಡುಗ ಅಂತಕ್ಕಂಥದ್ದು, ಇವೆಲ್ಲ ರಚನೆ ಮಾಡಿರ್ತಕ್ಕಂಥದ್ದು ಕವನ ಸಂಕಲನಗಳು. ಅದಾದ ನಂತರ ಏನ್ ಬರೆದಾರೆ ಅಂದ್ರಿನ ಕಥಾ ಸಂಕಲನ ಬರೆದಾರೆ ನೆರಳು ಅಂತಕ್ಕಂಥದ್ದು, ಕಾದಂಬರಿ ನೋಡಿದರೆ ಪ್ರತಿಬಿಂಬಗಳು ಅಂತಕ್ಕಂಥದ್ದು. ಇವರಿಗೆ ಅನೇಕ ಗೌರವ ಪ್ರಶಸ್ತಿಗಳು ಬಂದಿರತಕ್ಕಂಥದ್ದು. ಅದರಲ್ಲಿ ಮುಖ್ಯವಾದ ಯಾವ ನೋಡಿದರೆ ಸೋವಿಯತ್ ಲ್ಯಾಂಡ್ ನ ನೆಹರು ಪುರಸ್ಕಾರ ಇವರಿಗೆ ಬಂದಿರತಕ್ಕಂಥದ್ದು. ಅದಾದ ನಂತರ ಇಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ ಬಂದಿರತಕ್ಕಂಥದ್ದು. ಅದೇ ರೀತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಬಂದಿರತಕ್ಕಂಥದ್ದು ನೋಡ್ಬೋದು. ಇವರು ನಿಧನ ಹೊಂದಿದ್ರು 1995 ನಿಧನ ಹೊಂದಿದ್ರು. ಆಯ್ಕೆ: ಪ್ರಸ್ತುತ ಪಾರಿವಾಳ ಪದ್ಯವನ್ನು ಎದರಿಂದ ಆಯ್ಕೆ ಮಾಡಲಾಗಿದೆ? ಸುರಂ ಎಕ್ಕುಂಡಿ ಅವರ ಸಮಗ್ರ ಕಥನ ಕವನಗಳು ಎಂಬ ಕೃತಿಯಿಂದ ಆರಿಸಲಾಗಿದೆ ಅಂತಕ್ಕಂಥ ನೋಡ್ಬೋದು. ಓಕೆನಾ ಮಕ್ಕಳೇ? ಇದಾದ ನಂತರ ನಾವೇನ್ ಮಾಡಬೇಕು? ಅಭ್ಯಾಸವನ್ನ ಬರಿತಾ ಹೋಗ್ಬೇಕು. ಓಕೆ, ಎಲ್ಲರೂ ಕೇಳ್ತಾ ಇದ್ರೆ ಸರ್ ಪ್ರಶ್ನೋತ್ತರಗಳು ಬಹಳ ದೊಡ್ಡ ಆಗ್ತದೆ, ಚಿಕ್ಕದಾಗಿ ಉತ್ತರಿಸಿ ಅಂತೇಳಿ. ಎಷ್ಟು ಬೇಕು ಅಷ್ಟನ್ನೇ ನಾನು ಉತ್ತರಿಸ್ತಾ ಹೋಗಿದ್ದೀನಿ. ಓಕೆನಾ? ಮೊದಲು ಮಕ್ಕಳಲ್ಲಿ ಅಭ್ಯಾಸ ಅಂತಕ್ಕಂಥ ಬರಿತಾ ಹೋಗಿ ಕೊಟ್ಟಿರುವ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಓಕೆ, ಮೊದಲನೇ ಪ್ರಶ್ನೆ ಇದರಲ್ಲಿ ಮುದ್ದು ಪಾರಿವಾಳ ಜೋಡಿ ಎಲ್ಲಿ ಸಂಸಾರ ಹೂಡಿದ್ದವು ಅಂತ ಕೇಳಿದ್ರೆ ಎಲ್ಲಿ ಹೂಡಿದ್ವು ಅಂದ್ರಿಗಿನ ಉತ್ತರ ಮುದ್ದು ಪಾರಿವಾಳ. ಪ್ರಶ್ನೆ ಯಾವ ರೀತಿ ಅದೇ ರೀತಿ ಉತ್ತರ ಬರಿತಾ ಹೋಗಿ. ಮುದ್ದು ಪಾರಿವಾಳ ಜೋಡಿ ದಟ್ಟ ಕಾಡಿನ ಹೆಮ್ಮರದ ಪೊದೆಯಲ್ಲಿ ನೆನ್ಪಿಡ್ಬೇಕು. ಸಂಸಾರ ಹೂಡಿದ್ದವು ಅಂತಕ್ಕಂಥ ಸೇಮ್ ಆಗುತ್ತೆ. ಓಕೆ, ಇಷ್ಟು ನೆನ್ಪಿಟ್ರೆ ಸಾಕು. ಅಂದ್ರೆ ಎರಡನೇದು ಜೋಡಿ ಪಾರಿವಾಳಗಳು ಹೇಗೆ ಬಾಳುತ್ತಿದ್ವು, ಹೆಂಗ್ ಬಾಳ್ತಿದ್ವು ಅಂದ್ರಿನ ಉತ್ತರ ಜೋಡಿ ಪಾರಿವಾಳಗಳು ಹಗಲಿರುಳು ಜೊತೆಗೂಡಿ ಬಾಳುತ್ತಿದ್ದವು ಅಂತಕ್ಕಂಥದ್ದು. ಇಷ್ಟು ನೆನ್ಪಿಟ್ರೆ ಸಾಕು. ಓಕೆ, ಅದಂದ್ರೆ ಉಳಿದೆಲ್ಲ ಪ್ರಶ್ನೆಯಲ್ಲೇ ನಾವು ನೋಡುತ್ತೇವೆ. ಓಕೆ, ಮೂರನೇ ಪ್ರಶ್ನೆ ಬಲೆಯಲ್ಲಿದ್ದ ಮರಿಗಳು ಹೊರಗೆ ಬರಲು ಏನು ಮಾಡಿದವು ಅಂತ ಕೇಳಿದ್ರೆ ಉತ್ತರ ಬಲೆಯಲ್ಲಿದ್ದ ಮರಿಗಳು ಸೇಮ್ ಅದೇ ರೀತಿ ಬರಿತಾ ಹೋಗಿ ಹೊರಗೆ ಬರಲು ಕಿರುಚತೊಡಗಿದವು ಅಂತಕ್ಕಂಥದ್ದು. ನಾಲ್ಕನೇ ಪ್ರಶ್ನೆ ಏನನ್ನು ತೊರೆದು ಬಾಳಬೇಕು ಅಂತ ಕೇಳಿದ್ರೆ ಉತ್ತರ ವ್ಯಾಮೋಹ ಅಂದ್ರೆ ಅತಿಯಾದ ಪ್ರೀತಿ ಅಂತೇಳಿ ತೊರೆದು ಬಾಳಬೇಕು. ವ್ಯಾಮೋಹವನ್ನು ತೊರೆದು ಬಾಳಬೇಕು ಅಂದ್ರೂ ಬರ್ರಿ, ಅಥವಾ ಅತಿಯಾದ ಪ್ರೀತಿ ತೊರೆದು ಬಾಳಬೇಕಾದ್ರೂ ಬರ್ರಿ, ಯಾವ್ದಾದ್ರು ಓಕೆನೆ. ನಾನು ಬ್ರಾಕೆಟ್ ನಲ್ಲಿ ತಿಳಿಸಿದ್ದೀನಿ. ಓಕೆ, ಅಂದ್ರೆ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ ಮಕ್ಕಳೇ, ಅಂತಕ್ಕಂಥದ್ದಾಯ್ತು. ಇದೆ ಕೊಟ್ಟಿರೋ ಪ್ರಶ್ನೆಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ ಅಂತಿದೆ. ಎರಡು ನೋಡ್ತಾ ಹೋಗೋಣ.
ಆ ಅಂತಕ್ಕಂಥದ್ದು. ಕೊಟ್ಟಿರೋ ಪ್ರಶ್ನೆಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ನಾನು 3 ವಾಕ್ಯ 4 ವಾಕ್ಯದೊಳಗೆ ನಿಮಗೆ ಉತ್ತರ ತಿಳಿಸ್ತಾ ಹೋಗ್ತೇನೆ. ಓಕೆನಾ? ರೈಟ್. ಇಲ್ಲಿ ನೋಡಿ, ಮೊದಲನೇ ಪ್ರಶ್ನೆ, ಪಾರಿವಾಳಗಳ ಆನಂದಕ್ಕೆ ಕಾರಣವೇನು? ಇದಕ್ಕೆ ಆನಂದ ಅದು ಅಂದ್ರೆ ಉತ್ತರ. ಪಾರಿವಾಳವು ಇಟ್ಟ ಮೊಟ್ಟೆ ಒಡೆದು ಮರಿಗಳ ಹೊರ ಬಂದಾಗ ಅವುಗಳ ಪ್ರೀತಿ ಹೆಚ್ಚಾಯಿತು. ಪ್ರತಿನಿತ್ಯ ಆ ಮರಿಗಳ ಮಧುರವಾದ ಚಿಲಿಪಿಲಿ ಧ್ವನಿ ಕೇಳುತ್ತಾ ಪಾರಿವಾಳಗಳಿಗೆ ಆನಂದವಾಯಿತು ಅಂತಕ್ಕಂತ ನೋಡ್ಬೋದು. ತಂದೆ ತಾಯಿ ಮಕ್ಕಳು ನೋಡಿದ್ರೆ ಎಷ್ಟು ಇಷ್ಟ, ಅದೇ ರೀತಿಯಾಗಿ ಆ ಪಾರಿವಾಳಗೆ ತಂದೆ ಗಂಡು ಹೆಣ್ಣು ಪಾರಿವಾಳಗೆ ಮರಿ ನೋಡಿದ್ರೆ ಅಷ್ಟು ಆನಂದ ಆಯಿತು ಅಂತ ಹೇಳಿ. ಓಕೆ, ಎರಡನೇ ಪ್ರಶ್ನೆ ನೋಡಿ, ಬೇಡ ಏನು ಮಾಡಿದನು ಅಂತ ಕೇಳಿದರೆ ಉತ್ತರ. ಬೇಡನು ಪಾರಿವಾಳಗಳನ್ನು ಹಿಡಿಯಲು ಬಲೆಯನ್ನು ಬೀಸಿದನು. ಪುಟ್ಟ ಪಾರಿವಾಳಗಳು ಬಲೆಯೊಳಗೆ ಸಿಲುಕಿ ಕಿರುಚತೊಡಗಿದವು. ಅವುಗಳನ್ನು ಕಂಡ ತಂದೆ ತಾಯಿ ಪಾರಿವಾಳಗಳು ವಾತ್ಸಲ್ಯದ ಅವಿವೇಕದಿಂದ ತಾವು ಬಲೆಗೆ ಸಿಲುಕಿಕೊಂಡವು. ನಂತರ ಹಸಿದ ಬೇಡನು ಬಲೆಯನ್ನು ಹೊತ್ತುಕೊಂಡು ಹೋದನು ಅಂತಕ್ಕಂಥದ್ದು ಉತ್ತರ. ಓಕೆನಾ? ಓಕೆ, ಇಲ್ಲ ಆಯ್ತಲ್ಲ ಮಕ್ಕಳೇ, ಆ ಅಂತಕ್ಕಂಥದ್ದಾಯ್ತು. ಇಲ್ಲಿ ಈ ಕೊಟ್ಟಿರುವ ಪ್ರಶ್ನೆಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಈ 2 ಪ್ರಶ್ನೆಗಳೇ ಈಸಿಯಾಗಿ ನಿಮಗೆ ತಿಳಿಸ್ತಾ ಹೋಗ್ತೇನೆ. ಓಕೆ, ಇಲ್ಲಿ ನೋಡಿ ಮಕ್ಕಳೇ, ಈ ಅಂತಕ್ಕಂಥ ಬರಿತಾ ಹೋಗಿ. ಕೊಟ್ಟಿರುವ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಬರೀರಿ. ಇದರಲ್ಲಿ ಮೊದಲನೇ ಪ್ರಶ್ನೆ, ಜೋಡಿ ಪಾರಿವಾಳಗಳ ದುಡುಕಿನ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನಿಮ್ಮ ಅಭಿಪ್ರಾಯ ಬರಿತಾ ಹೋಗಬೇಕಾಗುತ್ತೆ ಮಕ್ಕಳೇ. ಓಕೆ, ರೈಟ್. ಉತ್ತರ ನೋಡಿ, ಇದೇ ರೀತಿ ಬರಿತಾ ಹೋಗಿ. ಜೋಡಿ ಪಾರಿವಾಳಗಳು ದುಡುಕಿನಿಂದ ತೆಗೆದುಕೊಂಡ ನಿರ್ಧಾರ ಸರಿಯಲ್ಲ ಅಂತಕ್ಕಂಥ ನನ್ನ ಅಭಿಪ್ರಾಯ. ಓಕೆನಾ? ಯಾಕೆಂದ್ರೆ ಇಲ್ಲಿ ಬರಿತಾ ಹೋಗ್ತೇನೆ ನೋಡಿ, ತಮ್ಮ ಮರಿಗಳ ಮೇಲಿನ ಅತಿಯಾದ ವ್ಯಾಮೋಹದಿಂದ ಅವು ತಾವೂ ಬಲೆಗೆ ಸಿಕ್ಕಿಕೊಂಡವು. ಮರಿಗಳು ಬಲೆಗೆ ಸಿಕ್ಕಿಕೊಂಡಿದ್ದನ್ನು ಕಂಡ ಹೆಣ್ಣು ಪಾರಿವಾಳವು ವಿವೇಚನೆ ಇಲ್ಲದೆ ಬಲೆಯೊಳಗೆ ಹಾರಿತು. ತನ್ನ ಸಂಗಾತಿಯನ್ನು ತುಂಬಾ ಪ್ರೀತಿಸುತ್ತಿದ್ದ ಗಂಡು ಪಾರಿವಾಳವು ತಾನೂ ಬಲೆಗೆ ಸಿಕ್ಕಿಕೊಂಡಿತು. ಹೀಗೆ ಜೋಡಿ ಪಾರಿವಾಳಗಳು ಅತಿಯಾದ ಪ್ರೀತಿಯಿಂದ ತಮ್ಮ ಪ್ರಾಣ ಕಳೆದುಕೊಂಡವು. ಅವು ಮೊದಲು ಯೋಚಿಸಿ ನಡೆದುಕೊಂಡಿದ್ದರೆ ತಮ್ಮನ್ನು ಮರಿಗಳನ್ನು ರಕ್ಷಿಸಬಹುದಿತ್ತು. ಸಾಧ್ಯವಾಗದಿದ್ದರೂ ತಾವಾದರೂ ಬದುಕಬಹುದಿತ್ತು. ಆದ್ದರಿಂದ ಅತಿಯಾದ ವ್ಯಾಮೋಹ ಒಳ್ಳೆಯದಲ್ಲ ಎಂಬುದು ಈ ಕಥೆಯಿಂದ ತಿಳಿಯುತ್ತದೆ ಅಂತಕ್ಕಂಥ ನೋಡ್ಬೋದು. ಓಕೆನಾ? ರೈಟ್. ಮುಂದಿನ ಪ್ರಶ್ನೆ ನೋಡ್ತೋಣ. ಅದ ನಂತರ ಎರಡನೇ ಪ್ರಶ್ನೆ, ಪಾರಿವಾಳ ಪದ್ಯದ ಕಥೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಂತ ಹೇಳಿದ್ರೆ ನಮ್ಮ ಮಾತುಗಳಲ್ಲಿ ಬರೀತಾ ಹೋಗಿ. ನೀವು ಕ್ಲಾಸ್ನಲ್ಲಿ ಪದ್ಯ ಚೆನ್ನಾಗಿ ಕೇಳಿದ್ರೆ ಅಂದ್ರಿಗಿನ ನಿಮ್ಮ ಮಾತುಗಳಲ್ಲಿ ಈಸಿಯಾಗಿ ಬರಿತಾ ಹೋಗೋದು. ಓಕೆನಾ? ಉತ್ತರ ನೋಡಿ. ಒಂದು ಕಾಡಿನಲ್ಲಿ ಜೋಡಿ ಪಾರಿವಾಳಗಳು ಸಂತೋಷವಾಗಿ ವಾಸವಾಗಿದ್ದವು. ಅವು ಒಂದನ್ನೊಂದು ತುಂಬಾ ಪ್ರೀತಿಸುತ್ತಿದ್ದವು. ಹೆಣ್ಣು ಪಾರಿವಾಳವು ಮೊಟ್ಟೆ ಇಟ್ಟು ಮರಿಗಳಿಗೆ ಜನ್ಮ ನೀಡಿತು. ಮರಿಗಳ ಚಿಲಿಪಿಲಿ ಸದ್ದು ಕೇಳಿ ಅವು ಆನಂದಿಸುತ್ತಿದ್ದವು. ಒಂದು ದಿನ ಬೇಡನು ಬಲೆ ಹಾಕಿದನು. ಆಟವಾಡುತ್ತಿದ್ದ ಮರಿಗಳು ಆ ಬಲೆಗೆ ಸಿಲುಕಿಕೊಂಡವು. ಮರಿಗಳನ್ನು ರಕ್ಷಿಸಲು ತಾಯಿ ಪಾರಿವಾಳವು ಬಲೆಯೊಳಗೆ ಹೋಯಿತು. ಅದನ್ನು ಕಂಡ ಗಂಡು ಪಾರಿವಾಳವು ಬಲೆಗೆ ಸಿಕ್ಕಿಕೊಂಡಿತು. ಕೊನೆಗೆ ಎಲ್ಲ ಪಾರಿವಾಳಗಳು ಬೇಡನ ಪಾಲಾದವು. ಈ ಪದ್ಯವು ಅತಿಯಾದ ವ್ಯಾಮೋಹ ದುಃಖಕ್ಕೆ ಕಾರಣವಾಗುತ್ತದೆ ಎಂಬ ಸಂದೇಶ ನೀಡುತ್ತದೆ ಅಂತೇಳಿ ಇಲ್ಲಿ ನನ್ನ ಒಂದು ಅಭಿಪ್ರಾಯದಲ್ಲಿ ಬರತಕ್ಕಂಥದ್ದು. ಓಕೆನಾ? ಇಲ್ಲಿ ನೋಡಿ ಮಕ್ಕಳೇ, ಈ ಅಂತಕ್ಕಂಥದ್ದಾಯ್ತು. ಈಗ ಈ ಅಂತಿದೆ, ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ಇವೆರಡು ನೋಡ್ತಾ ಯಾವ ರೀತಿ ಇವರಿಗೆ ತಿಳಿಸ್ತಾ ಹೋಗ್ತಾನೆ. ಇಲ್ಲಿ ನೋಡಿ ಮಕ್ಕಳೇ, ಈ ಅಂತಕ್ಕಂಥದ್ದು ಬರ್ರಿ, ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಅಂತ ಬರ್ರಿ. ಓಕೆ, ಇದರಲ್ಲಿ ಮೊದಲನೇ ಒಂದು ಸಂದರ್ಭ ನೋಡಿ, ಒಳಗೆ ಬಂದಿತು ಬಳಿಗೆ ಬಿಕ್ಕಿ ಬಿಕ್ಕಿ ಅಂತಕ್ಕಂಥದ್ದು. ಓಕೆ, ಇಲ್ಲಿ ನೋಡಿ ಉತ್ತರ. ಮೊದಲು ಸಂದರ್ಭಕ್ಕೆ ಆಯ್ಕೆ ಬರಬೇಕಾಗುತ್ತೆ. ಈ ವಾಕ್ಯವನ್ನು ಸುರ್-ರಂ ಎಕ್ಕುಂಡಿಯವರು ಬರೆದಿರುವ ಸಮಗ್ರ ಕಥನ ಕವನಗಳು ಎಂಬ ಕೃತಿಯಿಂದ ಆರಿಸಲಾಗಿದೆ. ಪಾರಿವಾಳ ಎಂಬ ಪದ್ಯದಿಂದ ಆಯ್ಕೆ ಮಾಡಲಾಗಿದೆ ಅಂತಕ್ಕಂಥ ಬರೆದಿದ್ದೇನೆ. ಓಕೆ, ಸಂದರ್ಭ ನೋಡಿ. ಬೇಡನು ಪುಟ್ಟ ಮರಿ ಪಾರಿವಾಳಗಳನ್ನು ಹಿಡಿಯಲು ಬಲೆ ಬೀಸಿದಾಗ 2 ಮರಿ ಪಾರಿವಾಳಗಳು ಬಲೆಯೊಳಗೆ ಸಿಲುಕಿ ಹೊರಗೆ ಬರಲು ಸಾಧ್ಯವಾಗದೆ ಕಿರುಚತೊಡಗಿದವು. ಆಗ ತಾಯಿ ಪಾರಿವಾಳ ತನ್ನ ಮರಿಗಳ ಕಷ್ಟ ನೋಡಲಾಗದೆ ತಾನೂ ಆ ಬಲೆಯೊಳಗೆ ಧುಮುಕಿತು. ನಂತರ ಹೆಂಡತಿಯನ್ನಗಲಿದ ಗಂಡು ಪಾರಿವಾಳವು ಬಿಕ್ಕಿ ಬಿಕ್ಕಿ ಅಳುತ್ತಾ ತಾನು ಆ ಬಲೆಯೊಳಗೆ ಹೋಯಿತು ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತನ್ನು ಹೇಳಿದ್ದಾರೆ ಅಂತಕ್ಕಂಥದ್ದು ನೋಡಬಹುದು. ಹಾಗಾದ್ರೆ ಇಲ್ಲಿ ಸ್ವಾರಸ್ಯ ನೋಡಿದರೆ ತಂದೆ ತಾಯಿ ಪಾರಿವಾಳ ಕುರುಡು ವಾತ್ಸಲ್ಯ ಪ್ರೀತಿ ಮಮತೆ ಬಾಂಧವ್ಯಗಳು ಇಲ್ಲಿ ಸ್ವಾರಸ್ಯಕರವಾಗಿದೆ ಅಂತಕ್ಕಂಥದ್ದು ನೋಡಬಹುದು ಮಕ್ಕಳೇ. ರೈಟ್. ಅದಾದ ನಂತರ ಎರಡನೇ ಸಂದರ್ಭ ಇದೆ. ಎರಡನೇ ಸಂದರ್ಭ ಏನು ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋಗೋಣವಾ?
ಇಲ್ಲಿ ಮಕ್ಕಳೇ ಎರಡನೇ ಒಂದು ಸಂದರ್ಭ, ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ. ಉತ್ತರ ಮೊದಲು ಆಯ್ಕೆ ಬರಬೇಕಾಗುತ್ತೆ. ಈ ವಾಕ್ಯವನ್ನು ಸುರ್ರಂ ಎಕ್ಕುಂಡಿಯವರು ಬರೆದಿರುವ ಸಮಗ್ರ ಕಥನ ಸಂಕಲನಗಳು ಎಂಬ ಕೃತಿಯಿಂದ ಆರಿಸಲಾದ ಪಾರಿವಾಳ ಎಂಬ ಪದ್ಯದಿಂದ ಆಯ್ಕೆ ಮಾಡಲಾಗಿದೆ ಅಂತಕ್ಕಂಥ ನೋಡ್ಬೋದು. ಸಂದರ್ಭ, ಪುಟ್ಟ ಮರಿಗಳ ಮೇಲಿನ ವ್ಯಾಮೋಹದಿಂದ ಜೋಡಿ ಪಾರಿವಾಳಗಳು ಬಲೆಗೆ ಹಾರಿದವು. ಆಗ ಬೇಡ ಅಂದ್ರೆ ಬೇಟೆಗಾರ ಪುಟ್ಟ ಮರಿ ಪಾರಿವಾಳಗಳನ್ನು ಹಾಗೂ ಜೋಡಿ ಪಾರಿವಾಳಗಳೂ ಸಹ ಬಲಿಯಾದಾಗ ಕವಿಗಳು ಮೇಲಿನ ವಾಕ್ಯವನ್ನು ಹೇಳುತ್ತಾರೆ. ಓಕೆನಾ, ಈ ಮೇಲಿನ ಮಾತನ್ನು ಕವಿಗಳು ಹೇಳ್ತಾರೆ ಅಂತಕ್ಕಂಥ ಬಲಿಯಾದಾಗ. ಓಕೆ, ಇಲ್ಲಿ ಸ್ವಾರಸ್ಯ ಏನ್ ಕಂಡು ಬಂದಿರತಕ್ಕಂಥದ್ದು ನೋಡಿದರೆ, ಮೋಹ ಎನ್ನುವುದು ಸರ್ವನಾಶಕ್ಕೆ ಕಾರಣ, ವ್ಯಾಮೋಹವನ್ನು ಬಿಟ್ಟು ಬಾಳಬೇಕೆಂಬುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಅಂತ ನೋಡ್ಬೋದು. ಓಕೆನಾ ಮಕ್ಕಳೇ, ಮುಂದೆ ನೋಡ್ತೋಣ. ಇಲ್ಲಿ ಮಕ್ಕಳೇ ಸಂದರ್ಭ ಸಹಿತ ಸ್ವಾರಸ್ಯ ಅಂತಕ್ಕಂಥದ್ದಾಯ್ತು. ಅದಾದ ನಂತರ ಕೊಟ್ಟಿದ್ದಾರೆ ಭಾಷೆಯ ಸೊಬಗು ಅಂತೇಳಿ. ಓಕೆ, ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿದಾರೆ ನೋಡಿ, ಭಾರತವು ಒಂದು ಜಾತ್ಯತೀತ ಗಣರಾಜ್ಯ ಅಂತ ಕೊಟ್ಟಿದ್ದಾರೆ. ಓಕೆನಾ, ನಾವು ಕರೆಕ್ಟ್ ಐತೆ ಅಂತ ನಾವಂತ ತಿಳ್ಕೊತೀವಿ. ಆದ್ರೆ ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ಜಾತಿ ಪ್ಲಸ್ ಅತೀತ ಎಂದರೆ ಜಾತಿಯನ್ನು ಮೀರಿದ ಎಂದು ಅರ್ಥ. ಇದನ್ನು ಸಂಧಿಯಾಗಿಸಿ ಬರೆದಾಗ ಜಾತ್ಯತೀತ ಎಂದಾಗುತ್ತದೆ. ಇದು ಇಲ್ಲಿ ಇರೋದು ತಪ್ಪಾಗುತ್ತೆ. ಜಾತ್ಯತೀತ ಅಂತಕ್ಕಂಥ ರೈಟ್ ಆಗಿರುತ್ತೆ. ಓಕೆನಾ ಮಕ್ಕಳೇ, ರೈಟ್. ಎರಡನೇ ನೋಡಿ, ಬಿಲ್ ಗೇಟ್ಸ್ ಓರ್ವ ಕೋಟ್ಯಾಧಿಪತಿ ಉದ್ಯಮಿ ಅಂತಕ್ಕಂಥದ್ದು. ನೋಡಿ, ಕೋಟಿ ಪ್ಲಸ್ ಅಧಿಪತಿ ಕೋಟ್ಯಾಧಿಪತಿ ಅಷ್ಟೇನೆ. ಇಲ್ಲಿ ಟ ಅಂತೇಳಿ ಕೆಳಗೆ ಇಳಿದ್ರಲ್ಲಿ ಇಷ್ಟೇ ಇರುತ್ತೆ. ಇದು ಕರೆಕ್ಟ್ ಆಗಿರ್ತಕ್ಕಂಥದ್ದು. ಓಕೆನಾ, ಹಾಗೇನೆ ಇಂಥ ಇನ್ನು ಐದಾರು ಶಬ್ದಗಳನ್ನು ಗುರುತಿಸಿ ಬರೀರಿ ಅಂತದೆ. ಈ ಐದಾರು ಎಷ್ಟು ಪದಗಳು ನಿಮಗೆ ತೋರಿಸ್ತೇನೆ ನೋಡಿ. ಭಾಷೆ ಸೊಬಗಿನಲ್ಲಿ ಮೊದಲು ರಾಜ್ಯ ಪ್ಲಸ್ ಅಧಿಪತಿ ರಾಜಾಧಿಪತಿ ಅಂತಕ್ಕಂಥ ಕರೆಕ್ಟ್. ರಾಜ್ಯಾಧಿಪತಿ ಅಂತಕ್ಕಂಥದ್ದು ರಾಂಗ್ ಆಗಿರುತ್ತೆ. ಎರಡನೇದು ಲೋಕ ಪ್ಲಸ್ ಅಧಿಪತಿ ಲೋಕಾಧಿಪತಿ ಅಂತಕ್ಕಂಥದ್ದು ಕರೆಕ್ಟ್ ಆಗಿರುತ್ತೆ. ಲೋಕಾಧಿಪತಿ ಅಂತಕ್ಕಂಥದ್ದು ಇದು ರಾಂಗ್. ಇದು ಮೂರನೇ ನೋಡಿ, ಗ್ರಾಮ ಪ್ಲಸ್ ಅಧಿಪತಿ ಗ್ರಾಮಾಧಿಪತಿ ಅಂತಕ್ಕಂಥ ರೈಟ್. ಗ್ರಾಮಾಧಿಪತಿ ಅಂತಕ್ಕಂಥದ್ದು ರಾಂಗ್. ಇದು ಓಕೆನಾ. ದೇವ ಪ್ಲಸ್ ಆಲಯ ದೇವಾಲಯ ಅಂತಕ್ಕಂಥದ್ದು ರೈಟ್ ಆಗಿರುತ್ತೆ. ಓಕೆನಾ, ದೇವಾಲಯ ಅಂತಕ್ಕಂಥದ್ದು ರಾಂಗ್. ಇದು ಅಂದ್ರೆ ಜಾತಿ ಪ್ಲಸ್ ಅತೀತ ಅಂದ್ರೆ ಜಾತ್ಯತೀತ ಅಂತಕ್ಕಂಥ ಜಾತ್ಯತೀತ ಅಂತಕ್ಕಂಥದ್ದು ಇದು ರಾಂಗ್. ಇದು ಓಕೆನಾ. ಓಕೆ, ರೈಟ್. ಇನ್ನು ಹೆಚ್ಚಿನ ಉದಾಹರಣೆ ಗೊತ್ತಿದ್ರೆ ನೀವು ಕೂಡ ಕಾಮೆಂಟ್ ಮಾಡಿ. ನಾನು ನೋಡಿ ತಿಳ್ಕೊತೇನೆ, ಇನ್ನೊಬ್ರು ನೋಡಿ ತಿಳ್ಕೊಳ್ತಾರೆ ಅಂತ ಹೇಳ್ತಾ ಮುಂದಿನ ವಿಷಯ ಏನೇನು ತಿಳಿತಾ ಹೋಗೋಣ ಬನ್ನಿ. ಇಲ್ಲಿ ಸೈದ್ಧಾಂತಿಕ ಭಾಷಾಭ್ಯಾಸ ಅಂತಿದೆ. ಅಲಂಕಾರಗಳ ಬಗ್ಗೆ ನೀವು ತಿಳಿಸಿದರೆ ನಿಮ್ಮ ತರಗತಿಯಲ್ಲಿ ನಿಮಗೆ ಶಿಕ್ಷಕರು ತಿಳಿಸ್ತಾ ಹೋಗ್ತಾರೆ. ನಾನೀಗ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಇಲ್ಲಿ ಭಾಷಾ ಚಟುವಟಿಕೆಯಲ್ಲಿ ಕೊಟ್ಟಿರ್ತಕ್ಕಂಥ ನಾನು ತಿಳಿಸ್ತಾ ಹೋಗ್ತೇನೆ. ಓಕೆನಾ, ನೋಟ್ಸ್ ನಲ್ಲಿ ನಾನು ತಿಳಿಸ್ತಾ ಹೋಗ್ತೇನೆ ನೋಡಿ. ಭಾಷಾ ಚಟುವಟಿಕೆ ಅಂತಕ್ಕಂಥದ್ದು ಬಾನಿನಲ್ಲಿ ಗಾಳಿಪಟಗಳು ಹಕ್ಕಿಗಳಂತೆ ಹಾರಾಡುತ್ತಿದ್ದವು ಅಂತಕ್ಕಂಥದ್ದು. ಇಲ್ಲಿರುವ ಅಲಂಕಾರವನ್ನು ಗುರುತಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಅಂತ ಕೇಳಿದ್ದಾರೆ. ಓಕೆ, ಉತ್ತರ ನೋಡಿ. ಅಲಂಕಾರ ಯಾವ್ದಂದ್ರೆ ಉಪಮಾ ಅಲಂಕಾರ ಅಂತಕ್ಕಂಥದ್ದು. ಲಕ್ಷಣ ಎಂತ ಲಕ್ಷಣ ಹೊಂದಿದೆ ಅಂದ್ರೆ ಎರಡು ವಸ್ತುಗಳಲ್ಲಿ ಪರಸ್ಪರ ಇರುವ ಹೋಲಿಕೆಯನ್ನು ವರ್ಣಿಸುವುದೇ ಉಪಮಾಲಂಕಾರವೆನಿಸುತ್ತದೆ ಅಂತಕ್ಕಂಥದ್ದು. ಓಕೆ, ಇಲ್ಲಿ ಬಾನಿನಲ್ಲಿ ಗಾಳಿಪಟಗಳು ಹಕ್ಕಿಗಳಂತೆ, ಗಾಳಿಪಟವನ್ನು ಎದಕ್ಕೆ ಹೋಲಿಸಲಾಗಿದೆ? ಹಕ್ಕಿಗಳಂತೆ ಅಂತಕ್ಕಂಥ ಹೋಲಿಸಲಾಗಿದೆ. ಹಿಂಗ ಒಂದಕ್ಕೊಂದು ಹೋಲಿಸಿದ್ರೆ ಏನಾಗುತ್ತೆ? ಉಪಮಾಲಂಕಾರ ಆಗ್ತದೆ ಅಂತಕ್ಕಂಥ ತಿಳಿಬೇಕಾಗ್ತದೆ ಮಕ್ಕಳೇ. ರೈಟ್. ಅದಾದ ನಂತರ ಇಲ್ಲಿ ಉಪಮೇಯ ಏನಾಗುತ್ತೆ ಅಂದ್ರೆ ಬಾನಿನಲ್ಲಿ ಗಾಳಿಪಟ, ಇಲ್ಲಿ ಮೂಲ ಏನಿರ್ತದೆ ಬಾನಿನಲ್ಲಿ ಗಾಳಿಪಟ ಅಂತಕ್ಕದ್ದು ಉಪಮೇಯ ಆಗಿರುತ್ತೆ. ಉಪಮಾನ ಯಾವ್ದಕ್ಕೆ ಹೋಲಿಸಲಾಗಿದೆ ಅಂದ್ರೆ ಹಕ್ಕಿಗಳಿಗೆ ಹೋಲಿಸಿದ್ರೆ ಹಕ್ಕಿಗಳು ಅಂತಕ್ಕಂಥದ್ದಾಗುತ್ತೆ. ಉಪಮೇಯ ಅಂದ್ರೆ ಈ ಎರಡುಗಳನ್ನ ಜಾಯಿಂಟ್ ಮಾಡ್ತಕ್ಕಂಥದ್ದು. ಬಾನಿನಲ್ಲಿ ಗಾಳಿಪಟಗಳು ಹಕ್ಕಿಯಂತೆ ಕಂತೆ ಅಂತ ಬಂದಾಗ ಇಲ್ಲಿ ಇದಕ್ಕ ಏನ್ ಮಾಡುತ್ತೆ? ಜಾಯಿಂಟ್ ಮಾಡುತ್ತೆ, ಅಂತೆ ಅಂತಕ್ಕಂಥದ್ದು. ಓಕೆನಾ, ಅದು ಉಪಮವಾಚಕ ಆಗಿರುತ್ತೆ. ಸಮಾನ ಧರ್ಮ ಅಂದ್ರೆ ಹಾರಾಡುವುದು, ಗಾಳಿಪಟವೂ ಹಾರಾಡ್ತದೆ ಹಕ್ಕಿಯೂ ಹಾರಾಡ್ತದೆ. ಆದ ಕಾರಣ ನಾವೇನಂತ ಕರಿತೀವಿ ಅಂದ್ರೆ ಸಮಾನ ಧರ್ಮ ಅಂತ ನಾವು ಕರಿತೇವೆ. ಓಕೆನಾ, ರೈಟ್. ಅದಾದ ನಂತರ ನೋಡಿ ಮಕ್ಕಳೇ, ಸಮನ್ವಯ ಅಂತಂದ್ರೆ ಉಪಮೇಯವಾದ ಬಾನಿನಲ್ಲಿ ಗಾಳಿಪಟವನ್ನು ಉಪಮಾನವಾದ ಹಕ್ಕಿಗಳಿಗೆ ಹೋಲಿಸಿ ವರ್ಣಿಸಿದ್ದಾರೆ. ಅಂತೆ ಎಂಬ ಉಪವಾಚಕ ಪದವನ್ನು ಹಾರಾಡುತ್ತಿದ್ದವು ಎಂಬ ಸಮಾನ ಧರ್ಮವನ್ನು ಮೀರಿ 4 ಅಂಶಗಳನ್ನು ತಿಳಿಸುವುದರಿಂದ ಇದು ಉಪಮಾಲಂಕಾರ ಅಂತಕ್ಕಂಥ ನೋಡ್ಬೋದು. ಓಕೆನಾ, ಇಲ್ಲಿ ನೋಡಿ ಮಕ್ಕಳೇ, ಇದು ಆಯ್ತಲ್ಲ. ಇದು ಕೊಟ್ಟಿರೋ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿ ಪೂರ್ಣ ಪದ್ಯವನ್ನೆಲ್ಲ ಕಲ್ತ್ಕೊಂಡ್ಬಿಡಿ ಮಕ್ಕಳೇ. ಯಾರಾದ್ರು ಪದ್ಯ ಹೇಳಿದ್ರಿ ಅಂದಾಗ ನೀವು ಹೇಳಿದಾಗ ಅದ್ಭುತವಾಗಿರುತ್ತೆ ಕೇಳಲಿಕ್ಕೆ.
ಓಕೆನಾ? ರೈಟ್. ಇಲ್ಲಿ 2 ಕೇಳಿದರೆ ಎರಡನ್ನು ನೀವು ಏನ್ ಮಾಡ್ತೀರಾ? ಅದನ್ನಾದ್ರೂ ಕಲಿಬೇಕಾಗುತ್ತೆ, ಕಂಠಸ್ಥ ಮಾಡಿ. ಓಕೆನಾ? ಇಲ್ಲಿ ನೋಡ್ತೋಣ. ದಟ್ಟದಿಂದ ಜೋಡಿ ಅಂತಿದೆ. ಪದ್ಯ ನೀವು ಪೂರ್ಣ ನೋಡಿ ಕೇಳಿದಾಗ ಏನಾಗುತ್ತೆ ನಿಮಗೆ ಗೊತ್ತಾಗುತ್ತೆ. ದಟ್ಟ ಕಾಡಿನಲ್ಲೊಂದು ಹೆಮ್ಮರದ ಹೊದರಿನಲ್ಲಿ ಇರುತ್ತಿತ್ತು ಪುಟ್ಟ ಸಂಸಾರ ಹೂಡಿ, ಮುದ್ದು ಬಿಳಿ ಪಾರಿವಾಳಗಳ ಜೋಡಿ ಅಂತಕ್ಕಂಥದ್ದು. ಅಂತ ಇನ್ನೊಂದು ಕೊಟ್ಟಿದ್ರೆ ಎರಡನೇದು ಇಲ್ಲಿ ನೋಡಿ. ಹಗಲಿರುಳು ಜೊತೆಗೂಡಿ ಬಾಳಿದವು ಈ ಜೋಡಿ, ಎಂದಿಗೂ ಅಗಲಿರವು ಒಂದನ್ನೊಂದು ಹಿಗ್ಗು ತುಂಬಿತು ಹೊದರಿನಲ್ಲಿ ಬಂದು ಅಂತಕ್ಕಂಥದ್ದು. ಓಕೆನಾ ಮಕ್ಕಳೇ? ರೈಟ್. ಅದಾದ ನಂತರ ಇಲ್ಲಿ ಕೊಟ್ಟಿದ್ದಾರೆ ಪೂರಕ ಓದು ಅಂತ ಕೊಟ್ಟಿದ್ದಾರೆ. ಸಲೀಂ ಅಲಿ ಹಕ್ಕಿ ಮನುಷ್ಯ ಅಂತ ಕರಿತೀವಿ. ಹಾಗೂ ಪೂರ್ಣಚಂದ್ರ ತೇಜಸ್ವಿಯವರ ಪಕ್ಷಿ ಪ್ರಪಂಚಕ್ಕೆ ಸಂಬಂಧಿಸಿದ ಪುಸ್ತಕವನ್ನು ಓದಿ ಅಂತೇಳಿ ನಿಮ್ಮ ಲೈಬ್ರರಿಯಲ್ಲಿ ಇದ್ರೆ ನೀವು ಶಿಕ್ಷಕರ ಹತ್ರ ಕೇಳಿ ನೀವು ಅದನ್ನ ಓದ್ಬೋದು ಮಕ್ಕಳೇ. ಹಾಗಾದ್ರೆ ಗೆಳೆಯರೆ, ಈ ಎಲ್ಲ ಮಾಹಿತಿ ಅಂತ ನಿಮಗೆ ಇಷ್ಟವಾಯ್ತು. ಇಷ್ಟವಾದ್ರೆ ಒಂದು ಲೈಕ್, ನಿಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಹಾಗೆ ನಿಮ್ಗೆ ಯಾವೊಂದು ಅಧ್ಯಯನದ ಅಭ್ಯಾಸ ಬೇಕಂತೇಳಿ ಕಾಮೆಂಟ್ ಮಾಡಿ. ಚಿಕ್ಕದಾಗಿ ನಾನು ಉತ್ತರಗಳು ಬರೆದು ನಿಮಗೆ ತಿಳಿಸ್ತೀನಿ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಮಕ್ಕಳೇ.